ಆತ್ಮೀಯ ಎಲ್ಲ ಶಿಕ್ಷಕ ವೃಂದದ ಬಳಗಕ್ಕೆ ನಿಮ್ಮ ಸಂಗೋಣ್ ಸರ್ ಅವರ ನಮನಗಳು. ಇವತ್ತಿನ ದಿನ ಎಲ್ಲ ಶಾಲೆಗಳಲ್ಲಿ ಹೋಗ್ತಕ್ಕಂತಹ ಶೈಕ್ಷಣಿಕ ಪ್ರವಾಸದ ಮಾರ್ಗಸೂಚಿಯನ್ನು ನೋಡೋಣ. ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ಅಂತ್ಯದ ಒಳಗೆ ನಾವು ಶೈಕ್ಷಣಿಕ ಪ್ರವಾಸವನ್ನು ಮುಗಿಸಬೇಕಾಗಿರೋದ್ರಿಂದ ಈ ಒಂದು ಪ್ರವಾಸದ ಮಾರ್ಗಸೂಚಿಯನ್ನು ಅನುಸರಿಸಿದರೆ ಇಲ್ಲಿ ಸುಮಾರು ಪ್ಲೇಸ್ಗಳನ್ನು ತಾವು ಗಮನಿಸಬಹುದು. ಬಿಜಾಪುರಿಂದ ಹುಬ್ಬಳ್ಳಿ ರೂಟ, ಹುಬ್ಬಳ್ಳಿಯಿಂದ ಸಹಸ್ರಲಿಂಗ ಬನವಾಸಿ, ಹೀಗೆ ಸುಮಾರು ಶೈಕ್ಷಣಿಕ ಸ್ಥಳಗಳ ಒಂದು ಪಟ್ಟಿಯನ್ನು ವಸತಿ ಸಹಿತ ಕಿಲೋಮೀಟರ್ಗಳಲ್ಲಿ ಕೂಡ ಇಲ್ಲಿ ನಾನು ಪ್ರದರ್ಶನ ಮಾಡಿದ್ದೇನೆ. ಅವುಗಳನ್ನು ಅನುಸರಿಸಿ ತಾವು ತಮ್ಮ ಶಾಲೆಯಿಂದ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ವಸತಿ ಅಂತೇನು ಬರೆದಿದ್ದೇವಲ್ಲ, ಅಲ್ಲಿ ತಮ್ಮ ಮಕ್ಕಳಿಗೆ ಉಚಿತವಾದ ಪ್ರಸಾದ ಆಗಿರ್ಬೋದು, ವಸತಿ ಆಗಿರ್ಬೋದು ಸಿಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತಾವು ಆದಷ್ಟು ಮಕ್ಕಳಿಗೆ ಹಣಕಾಸಿನ ಉಳಿತಾಯ, ತಮಗೆ ಒಂದು ಸುಸಜ್ಜಿತವಾದ ವಸತಿ ಮತ್ತು ಊಟ ಸಿಗುವ ಹಾಗಿರ್ತಕ್ಕಂಥ ಸ್ಥಳಗಳಾಗಿರೋದ್ರಿಂದ ತಾವು ಈ ಒಂದು ಮಾರ್ಗಸೂಚಿಯನ್ನು ಪಾಲಿಸಿದ್ದೇ ಆದಲ್ಲಿ ತಮ್ಮ ಒಂದು ಶೈಕ್ಷಣಿಕ ಪ್ರವಾಸ ಅತ್ಯಂತ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ತಾವು ಯಾವ ರೂಟ್ ಮೂಲಕ ಹೋದರೆ ಕಿಲೋಮೀಟರ್ಗಳು ಉಳಿತಾಯ ಆಗ್ಬೋದು ಅಂತಕ್ಕಂಥದ್ದನ್ನು ತಾವು ಗಮನಿಸ್ಬೋದು. ಜೊತೆಗೆ ಕಿಲೋಮೀಟರ್ಗಳು ಕಡಿಮೆಯಾಗೋದರಿಂದ ತಮ್ಮ ಮಕ್ಕಳಿಗೆ ಹಣದ ಉಳಿತಾಯದ ಜೊತೆಗೆ ಸಮಯದ ಉಳಿತಾಯವೂ ಆಗುವ ಸಾಧ್ಯತೆ ಇರ್ತದೆ. ನಾವು ಎಷ್ಟೇ ಒಂದು ಅನುಕೂಲವಾಗಿ ಹೋಗಿ ಬರ್ತೀವಿ, ಅಷ್ಟು ಮಕ್ಕಳ ಪಾಲಕರ ದೃಷ್ಟಿಯಲ್ಲಾಗಲಿ, ನಮ್ಮ ಒಂದು ಆರೋಗ್ಯದ ದೃಷ್ಟಿಯಲ್ಲಾಗಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಇರುತ್ತೆ. ಹೀಗಾಗಿ ತಮ್ಮ ಒಂದು ಪ್ರಯಾಣದ ದೂರ ಸುಮಾರು 2774, ಹೆಚ್ಚುವರಿಯಾಗಿ 100 ಅಂತ ಅಂದ್ಕೊಂಡ್ರೆ 2374, ಅಂದಾಜು 2400ರವರೆಗೆ ನಿಮ್ಮ ಒಂದು ಕಿಲೋಮೀಟರ್ನ ಬಜೆಟ್ ತಾವು ಹೊಂದಾಣಿಕೆ ಮಾಡಬೇಕಾಗತ್ತೆ. ತಮ್ಮ ಶಾಲೆಯಲ್ಲಿರತಕ್ಕಂಥ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಈ ಬಜೆಟ್ನಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರಬೇಕು, ನಮ್ಮ ಒಂದು ಶೈಕ್ಷಣಿಕ ಪ್ರವಾಸ ಕೇವಲ ಕರ್ನಾಟಕಕ್ಕೆ ಮಾತ್ರ ಮೀಸಲು ಅಂತಕ್ಕಂಥದ್ದು. ಬಟ್ ಇತ್ತೀಚೆಗೆ ರೈಲ್ವೆಗಳ ಸಹಾಯದಿಂದಲೂ ಕೂಡ ಮಾಡಿರ್ತಕ್ಕಂಥ ಒಂದು ಮಾರ್ಗಸೂಚಿ ಬಂದಿದೆ. ಅದನ್ನು ತಮ್ಮ ಜಿಲ್ಲೆಯ ಉಪನಿರ್ದೇಶಕರ ಅನುಮತಿಯೊಂದಿಗೆ ಪರಿಶೀಲನೆ ಮಾಡಿಕೊಳ್ಳಬಹುದು. ಇಲ್ಲಿ ಕರ್ನಾಟಕದ ಒಂದು ನಕ್ಷೆಯನ್ನು ಗಮನಿಸಿದಾಗ ರೆಡ್ ಮಾರ್ಕ್ನಿಂದ ಬಂದಂಥ ಒಂದು ಸ್ಥಳಗಳನ್ನು ಗಮನಿಸಿ ಸೂಕ್ಷ್ಮವಾಗಿ, ಆ ಸ್ಥಳಗಳೆಲ್ಲವೂ ತಮ್ಮ ಶೈಕ್ಷಣಿಕ ಪ್ರವಾಸಕ್ಕೆ ದಾರಿದೀಪವಾಗಬಹುದು. ನಮ್ಮ ಒಂದು ನಕ್ಷೆ ಭಾಳ ಚೆನ್ನಾಗಿ ಬಂದಿದೆ. ಇಲ್ಲಿ ಮುಖ್ಯ ಗುರುಗಳು ಪ್ರವಾಸಕ್ಕೆ ಹೋಗಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ನೀಡಬೇಕಾಗತ್ತೆ. ಆ ದಾಖಲೆಗಳಲ್ಲಿ ಮುಖ್ಯ ಗುರುಗಳ ಒಂದು ಮನವಿ ಪತ್ರ ಇರಬೇಕು, ವೇಳಾಪಟ್ಟಿ ಇರಬೇಕು, ವಿದ್ಯಾರ್ಥಿಗಳ ಪಟ್ಟಿ ಇರಬೇಕು, ಶಿಕ್ಷಕರ ಪಟ್ಟಿ ಇರಬೇಕು, ಒಪ್ಪಿಗೆ ಪತ್ರ ಇರಬೇಕು ಪಾಲಕರದು ಮತ್ತು ಪೋಷಕರದು, ಜೊತೆಗೆ ವಾಹನದ ನೋಂದಣಿ ಪ್ರತಿ ಇರಬೇಕು, ಅವರ ಒಂದು ಪರವಾನಗಿ ಪತ್ರ ಇರಬೇಕು, ವಾಹನದ ವಿಮೆ ಇರಬೇಕು ಕಂಪಲ್ಸರಿ, ಜೊತೆಗೆ ಅವರ ಬ್ಯಾಜ್ ಸಂಖ್ಯೆ ಇರಬೇಕು, ಆಡಳಿತ ಮಂಡಳಿಯ ಅನುಮತಿ ಪತ್ರ ಖಾಸಗಿ ಶಾಲೆಯವರಿಗೆ ಮಾತ್ರ ಅನ್ವಯ ಆಗುತ್ತೆ, SDMC ಅವರ ಒಂದು ಅನುಮತಿ ಪತ್ರ ಸರ್ಕಾರಿ ಶಾಲೆಗಳಿಗೆ, ಹಾಗೆ ಮಕ್ಕಳ ಒಂದು ಪಾಲಕರ ಒಂದು ದೃಢೀಕರಣ ಆಗಿರ್ಬೋದು. ಹೀಗೆ ಸುಮಾರು ಪ್ರವಾಸದ ದಿನಗಳನ್ನು ರಜಾವಧಿಗಳಿಗೆ ಸರಿದೂಗಿಸಿಕೊಡ್ತೀವಿ, ಶೈಕ್ಷಣಿಕ ಒಂದು ಲಾಸ್ ಆಗಲಾರಂಗ ಅಂತಕ್ಕಂಥ ಪತ್ರದೊಂದಿಗೆ ಕೆಲವೊಂದಿಷ್ಟು ಷರತ್ತುಗಳ ಬದ್ಧತೆಗೆ ಒಳಪಟ್ಟು ಈ ಶೈಕ್ಷಣಿಕ ಪ್ರವಾಸವನ್ನು ನಾವು ಮಾಡಬೇಕಾಗತ್ತೆ ಬಂಧುಗಳೇ.
ಈ ಪ್ರವಾಸ ಕೈಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರ ಮೇಲ್ವಿಚಾರಣೆಗೆ ಕಂಪಲ್ಸರಿ ಮಹಿಳಾ ಶಿಕ್ಷಕರು ಇರಲೇಬೇಕು ಅಂತಕ್ಕಂಥ ಒಂದು ಅನುಮತಿ ಪತ್ರದಲ್ಲಿ ಕೇಳಿರ್ತಾರೆ. ಅನಿವಾರ್ಯಕ್ಕಿದ್ದಾಗ ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಈ ಮಹಿಳೆಯರನ್ನು ನಾವು ಯಾವುದಾದ್ರೂ ಮೂಲದಿಂದ ಸರಿಪಡಿಸ್ಕೋಬಹುದು. ಬಿಸಿ ಹಿಡಿದವ್ರು ಇರ್ತಾರೆ, ಅಥವಾ ನಾವು ಅನುಮತಿಯನ್ನು ಪಡ್ಕೊಳ್ಳುವಾಗ ಹೆಸರನ್ನು ಸೂಚಿಸಲೇಬೇಕಾಗತ್ತೆ ಒಬ್ಬರು ಮಹಿಳಾ ಶಿಕ್ಷಕಿಯರು. ಇಲ್ಲದೇ ಇದ್ದಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ಹೆಣ್ಣು ಮಕ್ಕಳಿಗೋಸ್ಕರ. ಇದು ಕಡ್ಡಾಯ. ಜೊತೆಗೆ ಒಂದು ಅನುಮತಿ ಪತ್ರಗಳು ಪ್ರೋಫಾರ್ಮ್ ಇದ್ದಾವೆ. ಇಲ್ಲಿ ಶಿಕ್ಷಕರ ಒಂದು ಮಾಹಿತಿ ಇದೆ, ಶಿಕ್ಷಕರ ಸಹಿ ಇರ್ತವೆ, ಆಮೇಲೆ ಪಾಲಕರ ಸಹಿ ಇರ್ತವೆ, ಮಕ್ಕಳ ಸಹಿ ಇರ್ತವೆ. ಎಲ್ಲ ಫಾರ್ಮೇಟ್ಗಳನ್ನು ಕೂಡ ಇಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಅಪ್ಲೋಡ್ ಮಾಡಿರುವ ಎಲ್ಲ ಫಾರ್ಮೇಟ್ಗಳನ್ನು ತೆಗೆದುಕೊಂಡು ನಾವು ಅನುಮತಿಯನ್ನು ತೆಗೆದುಕೊಂಡು ಈ ಒಂದು KSRC ಡಿಪೋಗೆ ಕೊಟ್ಟಿದ್ದೇ ಆದರೆ ಅಲ್ಲಿ ನಮಗೆ ಒಂದು ರೀಸನೇಬಲ್ ಮಕ್ಕಳಿಗಾಗಿ ಶೈಕ್ಷಣಿಕ ಪ್ರವಾಸಕ್ಕಾಗಿ ಕಡಿಮೆ ಒಂದು ಅಮೌಂಟ್ನಲ್ಲಿ ಈ ಪ್ರವಾಸಕ್ಕೆ ಹೋಗ್ತಕ್ಕಂಥ ಬಸ್ಸುಗಳನ್ನು ನೀಡುವ ಸಾಧ್ಯತೆ ಇದೆ. ಬಹುಶಃ ನನ್ನ ಅಂದಾಜು ಪ್ರಕಾರ 45 ರೂಪಾಯಿ ಅಂತ ಕಿಲೋಮೀಟ್ರಿಗೆ ಇದೆ. ಸ್ವಲ್ಪ ಅದು ಇಯರ್ಲಿ ವೇರಿಯೇಷನ್ ಆಗುವ ಸಾಧ್ಯತೆ ಇರ್ತದೆ. ಪ್ರೆಸೆಂಟ್ ಎಷ್ಟದ ಅನ್ನೋದನ್ನು ನಾವು ಡಿಪೋಗೆ ಭೇಟಿಯಾದಾಗ ಪಕ್ಕ ಮಾಹಿತಿ ಸಿಗುತ್ತೆ. ಅಲ್ಲಿ 45 ಸೀಟಿನಾಗಿರ್ಬೋದು, 47 ಸೀಟಿನಾಗಿರ್ಬೋದು, ಹೀಗೆ ಬಸ್ಸುಗಳ ಹಂಚಿಕೆಯನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ ಒಂದು ಶೈಕ್ಷಣಿಕ ಪ್ರವಾಸದ ತಿಂಗಳಾಗಿರೋದ್ರಿಂದ ತಮಗೆ ನಿಗದಿತ ಅವಧಿಯಲ್ಲಿ ಈ KSRC ಬಸ್ಸುಗಳು ಸಿಗಬೇಕು ಆಗಿದ್ದರೆ ತಾವು ಅಡ್ವಾನ್ಸ್ ಒಂದು 15 ದಿವಸ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಇದಕ್ಕೆ ಒಂದು ಅನುಮತಿಯನ್ನು ತಗೋಬೇಕು. ಅಂದರೆ ನಮ್ಮ ಒಂದು ಪ್ರವಾಸ ಸುಸಜ್ಜಿತವಾಗತ್ತೆ, ಯಶಸ್ವಿ ಆಗತ್ತೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳ ಒಂದು ಪತ್ರ ಇದೆ. ಎಲ್ಲರ ಹೆಸರು ಬರೋದು, ತರಗತಿ ಬರೋದು, ಅವರ ಸಹಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಒಪ್ಪಿಗೆ ಪತ್ರಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳದು. ಅವ್ರ ಜೊತೆಗೆ ಪಾಲಕರದು ಕೂಡ ಸಹಿ ಇರುತ್ತೆ. ಒಪ್ಪಿಗೆ ಪತ್ರ ಪ್ರೋಫಾರ್ಮ ಇಲ್ಲಿದೆ ನೋಡಿ, ಪಾಲಕರ ಒಪ್ಪಿಗೆ ಪತ್ರ ಅಂತೇಳಿ. ಅಂದರೆ ಒಂದರಾಗ 2 ಇದ್ದಾವೆ, ತಮಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಇಲ್ಲಿ ಪ್ರವಾಸಿ ಸ್ಥಳಗಳಿದಾವೆ, ಎಲ್ಲೆಲ್ಲಿ ವಸತಿ ಇರ್ತದೆ ಅಂತಕ್ಕಂಥ ಮತ್ತೊಮ್ಮೆ ಬರೆದಿದೆ. ಇಲ್ಲಿ ಶೈಕ್ಷಣಿಕ ಪ್ರವಾಸದ ಒಂದು ವೇಳಾಪಟ್ಟಿ ಇದೆ. ಯಾವ ದಿನಾಂಕ, ಯಾವ ಸಮಯ, ಎಷ್ಟೊತ್ತಿಗೆ ಬಿಡ್ತೀವಿ, ಯಾವ ಊರಾಗಿರ್ತೀವಿ, ಮತ್ತು ವಾಪಸ್ ಎಷ್ಟೊತ್ತಿಗೆ ಬರ್ತೀವಿ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಎಲ್ಲ ಸ್ವವಿವರದೊಂದಿಗೆ ನೀಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಅರ್ಜುನ್ ಮಲ್ಲೇವಾಡಿ ಸರ್ ಇದ್ದಾರೆ. ಅವರು ಸಿಂದಗಿ ತಾಲೂಕು ಎಂಕಂಚಿ ಪ್ರೌಢಶಾಲೆಯಲ್ಲಿರ್ತಕ್ಕಂಥವ್ರು. ಒಳ್ಳೆಯ ನಾಲೆಜನ್ನು ಹಂಚಿಕೊಳ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಅವರಿಗೂ ಕೂಡ ಈ ಒಂದು ಪ್ರೋಫಾರ್ಮಗಳನ್ನು ನೀಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನೋಡಿರಿ, ಲಗೇಜ್ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ, ಊಟದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಎಲ್ಲರನ್ನ ಒಬ್ಬೊಬ್ಬರನ್ನು ನೇಮಿಸಿದರೆ ಎಲ್ಲ ಕೆಲಸಗಳು ಸುಲಲಿತವಾಗಿ ತನ್ನಿಂದ ತಾನೇ ಒಂದು ಯಾವುದೇ ಅಡೆತಡೆಗಳಿಲ್ಲದೆ ಸಾಗತಕ್ಕಂಥ ಕೆಲಸ ಇರುತ್ತೆ. ಹಾಗಾಗಿ ಒಂದು ಯಾವುದೇ ಯಶಸ್ವಿ ಕೆಲಸ ಆಗಬೇಕಾದ್ರೆ ಪ್ರೀ ಪ್ಲ್ಯಾನ್ ಇರಬೇಕಂತೆ. ಆ ಪ್ರೀ ಪ್ಲ್ಯಾನ್ಗಳನ್ನೆಲ್ಲ ತಾವು ಮಾಡಿಕೊಂಡೇ ಹೋಗಿದ್ದೇ ಆದರೆ ನಿಮ್ಮ ಒಂದು ಶೈಕ್ಷಣಿಕ ವರ್ಷದ ಪ್ರವಾಸ 100ಕ್ಕೆ 100ರಷ್ಟು ಯಶಸ್ವಿ ಆಗತ್ತೆ. ಯಾವುದೇ ಗೊಂದಲಗಳಿಗೆ ಈಡಾಗುವುದಿಲ್ಲ. ಬಟ್ ಎಲ್ಲ ಇಲಾಖೆಯ ಅಧಿಕಾರಿಗಳ ಒಂದು ಅನುಮತಿಯ ಮೇರೆಗೆ ಸರ್ಕಾರಿ ಬಸ್ಸುಗಳನ್ನೇ ಒಯ್ದಲ್ಲಿ ತಾವು ಯಶಸ್ವಿ ಪ್ರವಾಸವನ್ನು ಮಾಡಬಹುದು. ಅಚಾತುರ್ಯಗಳು ಏನಾದರೂ ನಡೆದಾಗ ಅದು ಖಾಸಗಿ ಬಸ್ ಆಗಿದ್ದರೆ ಅದಕ್ಕೆ ತಾವೇ ಹೊಣೆಗಾರರಾಗಿರುತ್ತೀರಿ. ಯಾಕೆಂದರೆ ಸರ್ಕಾರದ ಆದೇಶವೇ ಆಗಿದೆ. ಆದಷ್ಟು ತಾವು ಶೈಕ್ಷಣಿಕ ಪ್ರವಾಸವನ್ನು ಕಡ್ಡಾಯವಾಗಿ ಅನುಮತಿಯೊಂದಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಹೋಗಿ. ಜೊತೆಗೆ ಶೈಕ್ಷಣಿಕ ಪ್ರವಾಸದ ವಿದ್ಯಾರ್ಥಿಗಳ ಆಸನ ವ್ಯವಸ್ಥೆಯನ್ನು ಕೂಡ ತಾವು ಈ ಒಂದು ಚಾರ್ಟ್ ಮೂಲಕ ಹಂಚಿಕೆ ಮಾಡಿ ಒಂದು ವ್ಯವಸ್ಥಿತವಾಗಿ ಹಂಚಿದ್ದೇ ಆದರೆ ನಮ್ಮ ಒಂದು ಪ್ರವಾಸ ಇನ್ನೂ ಉತ್ತಮ ರೀತಿಯಲ್ಲಿ ಹೋಗುವ ಸಾಧ್ಯತೆಗಳಿರ್ತವೆ. ಒಂದು ಬಸ್ಸಿನಲ್ಲಿ 45 ಸೀಟುಗಳು ಮತ್ತು 47 ಸೀಟುಗಳ ಒಂದು ಪ್ರವಾಸದ ಬಸ್ಸುಗಳಾಗಿ ಬಿಡ್ತಾರೆ. ಒಳ್ಳೆಯ ಕಂಡೀಷನ್ನಲ್ಲಿರ್ತಕ್ಕಂಥ ಬಸ್ಸುಗಳು, ಹೊಸ ಬಸ್ಸುಗಳನ್ನೇ ನಮಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಈ ಪ್ರವಾಸಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಸಲಕರಣೆಗಳು ಕೂಡ ಬೇಕಲ್ಲ. ಹಾಗಾಗಿ ಇಲ್ಲಿ ಸುಮಾರು ಪಟ್ಟಿಗಳನ್ನು ಕೊಟ್ಟಿದ್ದೀವಿ. ಆ ಪಟ್ಟಿಗಳು ಏನಾಗಿರಬೇಕಪ್ಪ ಅಂದ್ರೆ ಲೈಟ್ ಆ್ಯಂಡ್ ವೇಟ್ ಇರಬೇಕು.
ಬಸ್ನಲ್ಲಿ ಸಿಕ್ಕಾಪಟ್ಟೆ ಲಗೇಜ್ ಆಗಿರಬಾರ್ದು. ಹೀಗೆ ಕೆಲವೊಂದಿಷ್ಟು ಸೂಚನೆಗಳು ಕೂಡ ಇದ್ದಾವೆ ನೋಡಿ ವಿದ್ಯಾರ್ಥಿಗಳಿಗೆ. ಯಾವುದೇ ಒಂದು ಪ್ರವಾಸಕ್ಕೆ ಹೋಗಬೇಕಾದ್ರೆ ಮಕ್ಕಳ ಗಲಾಟೆಯನ್ನು ನಿಯಂತ್ರಣ ಮಾಡಬೇಕು, ಶಿಸ್ತನ್ನು ಕಂಟ್ರೋಲ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಮೋನ್ಯುಮೆಂಟ್ಸ್ ಆಗಿರ್ಬೋದು, ಪೇಪರ್ಗಳನ್ನು ಎಲ್ಲಿ ಬೇಗ ಹರಿಯೋದಾಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಅವುಗಳನ್ನು ನಾವು ಮುಟ್ಟಬಾರದು ಅಂತಕ್ಕಂಥ ಸಂದೇಶಗಳಾಗಿರ್ಬೋದು. ಕೆಲವೊಂದು ಟೀಮ್ಗಳಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಆಯಾ ಟೀಮ್ಗಳು ಅವುಗಳನ್ನು ಕರ್ಕೊಂಬಂದು ಅವರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿ ಬಸ್ ಹತ್ತುವಾಗ ಒಮ್ಮೆ ನೋಡಬೇಕು. ಎಷ್ಟೆಲ್ಲ ಕೆಲಸ ಮಾಡಿದರೆ ತಮ್ಮ